ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣ. ಹತ್ಯೆ ಖಂಡಿಸಿ ಎಬಿವಿಪಿಯಿಂದ ಈಗ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಅವರ ಪ್ರತಿಭಟನೆ ಜೋರಾಗಿದೆ. ನಿನ್ನೆ ರಾತ್ರಿಯೂ ಕೂಡ ಎಬಿವಿಪಿ ಪ್ರತಿಭಟನೆಯನ್ನ ಮಾಡಿದೆ. ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆಯನ್ನ ನೀಡಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಕಾಲೇಜುಗಳಿಗೆ ಬಂದ್ ಕರೆಯನ್ನ ಕೊಟ್ಟಿದ್ರು ಇವತ್ತು ಎಬಿವಿಪಿ ಅವರು. ಸೊ ಇದನ್ನ ನಾಳೆ ರಾಜ್ಯಾದ್ಯಂತ ಬಂದ್ ಮಾಡೋಕ್ಕೆ ಈಗ ಎಬಿವಿಪಿ ಕರೆಯನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಈಗ ನಾಳೆ ಯಾವ ರೀತಿಯಾಗಿರುತ್ತೆ ಏನು ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಪ್ರತಿಭಟನೆಗೆ ಮಾತ್ರ ಕರೆ ಕೊಟ್ಟಿದ್ದಾರೆ. ಹಲವು ಕಡೆಗಳಲ್ಲಿ ಶಾಲೆ ಕಾಲೇಜುಗಳೆಲ್ಲ ಇರೋದಿಲ್ಲ, ಕೆಲವು ಕಡೆಗಳಲ್ಲಿ ಮಾತ್ರ ಇದೆ. ಕಾರಣ ರಜೆ ಸಂದರ್ಭ, ಹಾಗಾಗಿ ಪ್ರತಿಭಟನೆಗೆ ಮಾತ್ರ ಈಗ ಕರೆಯನ್ನ ಕೊಟ್ಟಿದ್ದಾರೆ ಎಬಿವಿಪಿ ಅವರು. ಹತ್ಯೆ ಖಂಡಿಸಿ ಎಬಿವಿಪಿಯಿಂದ ಈಗ ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಹುಬ್ಬಳ್ಳಿಯಿಂದ ನೇರ ದೃಶ್ಯಾವಳಿಗಳಿದು. ನೇಹಾ ಹಿರೇಮಠ ಕೊಲೆ ಏನಾಗಿದೆ ಆ ಕೊಲೆಯನ್ನು ಖಂಡಿಸಿ ಈಗ ಎಬಿವಿಪಿ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಂಡಲ್ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಪ್ರತಿಭಟನೆಯಲ್ಲಿ ಈಗ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಎಲ್ಲರೂ ಕೇಳ್ತಾ ಇರೋದು ರಕ್ಷಣೆಯನ್ನು ಕೊಡಿ, ರಕ್ಷಣೆಯ ಗ್ಯಾರಂಟಿಯನ್ನು ಕೊಡಿ ಅಂತ ಈಗ ಹೇಳ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಟೀಕೆ ಬರ್ತಾ ಇದೆ. ಮಹಿಳಾ ಸಬಲೀಕರಣದ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತೆ, ಆದರೆ ಇಲ್ಲಿ ಒಬ್ಬ ಯುವತಿನೇ ಸಾವನ್ನಪ್ಪುವಂಥ ಪರಿಸ್ಥಿತಿಗೆ ಬಂದಿದೆ. ನಿಮ್ಮ ಸಬಲೀಕರಣ ಇರಲಿ, ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದಾರೆ.